ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಜಾತ್ರೆಗೆ ಕದ್ರಿ ಹತ್ರ ಇರೋ ಒಂದು ವಿಲೇಜ್ಗೆ ಹೋಗ್ತಾ ಇದ್ದೀವಿ ಅಂತ, ನಮ್ಮ ರಿಲೇಷನ್ಸ್ ಅವ್ರ ಊರಿಗೆ. ಸೊ ಆ ಜಾತ್ರೆ ವಿಡಿಯೋನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಊರಲ್ಲಿ ಜಾತ್ರೆ ಯಾವ ಥರ ಮಾಡಿದ್ರು, ಏನಾಯಿತು, ಏನು ಹೆಂಗೆ ಅಂತ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಫಸ್ಟಿಂದ ಲಾಸ್ಟ್ವರೆಗೂ. ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಜಾತ್ರೆ ಬಂದು ಇವತ್ತಿಂದನೇ ಸ್ಟಾರ್ಟ್ ಆಗಿದೆ. ಇವಾಗ ಆಲ್ರೆಡಿ ಟೈಮ್ ಬಂದು ರಾತ್ರಿ 1 ಗಂಟೆ ಆಗಿದೆ. ನಮ್ಮ ಕಡೆ ಜಾತ್ರೆ ಅಂದರೆ ನಾರ್ಮಲ್ ಆಗಿ ತಂಬಿಟ್ಟು ಮಾಡಿ ಅದರಿಂದ ದೀಪ ಮಾಡಿ ಎತ್ಕೊಂಡು ಹೋಗಿ ಗಂಗಮ್ಮ ದೇವಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಬಲಿ ಎಲ್ಲ ಕೊಡ್ತಾರೆ. ಕುರಿ, ಮೇಕೆ, ಕೋಳಿ ಈ ಥರ ಎಲ್ಲ ಅದೆಲ್ಲ ಮಾಡಿಬಿಟ್ಟು ಮತ್ತು ಚಿಕನ್ ಮಟನ್ ಎಲ್ಲ ಮಾಡ್ಕೊಂಡು ತಿಂತಾರೆ. ನಾನು ನೋಡಿರೋ ಜಾತ್ರೆ ಎಲ್ಲ ಇದೇ ಥರನೇ ಮಾಡೋದಲ್ವಾ. ಬಟ್ ಈ ಕಡೆ ಆ ಥರ ಎಲ್ಲ ನೈಟ್ ಎಲ್ಲ DJ ಇಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ನೈಟ್ ಎಲ್ಲ ಊರೆಲ್ಲ ತಿರುಗಿಬಿಟ್ಟು ಆರ್ಕೆಸ್ಟ್ರಾವ್ರನ್ನ ಕರೆಸಿರ್ತಾರೆ. ಸೊ ನಮ್ಮ ಕಡೆ ಆದರೆ ಒಂದೇ ಕಡೆ ಸ್ಟೇಜ್ ಹಾಕ್ಸಿ ಅಲ್ಲೇ ಡ್ಯಾನ್ಸ್ ಆಡ್ತಾರೆ. ಬಟ್ ಈ ಕಡೆ ಹೆಂಗಂದರೆ ನೋಡಿ, ನೈಟ್ ಎಲ್ಲ ಊರೆಲ್ಲ ಸುತ್ತು ಡ್ಯಾನ್ಸ್ ಆಡಬೇಕು. ಆರ್ಕೆಸ್ಟ್ರಾವ್ರನ್ನ ಕರೆಸಿರ್ತಾರಲ್ವ, ಅವರು ಮುಂದ್ಗಡೆ ಒಂದು ಗಾಡಿಯಲ್ಲಿ ಮೈಕ್ ಸೆಟ್ ಎಲ್ಲ ಇರುತ್ತೆ. ಇನ್ನು ಹಿಂದ್ಗಡೆ ಇದೇನೋ ಚಾಂದಿನಿ ಬಂಡಿ ಅಂತ ಕರೀತಾರೆ. ಈ ಥರ ಲೈಟಿಂಗ್ಸು ಫುಲ್ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಅದು ಹಿಂದ್ಗಡೆಯಿಂದ ಬರ್ತಾ ಇರುತ್ತೆ. ಇನ್ನು ಮುಂದ್ಗಡೆ ಈ ಮೈಕ್ ಸೆಟ್ ಎಲ್ಲ, ಸೊ DJ ಇದೆಲ್ಲ ಸಾಂಗ್ಸ್ ಎಲ್ಲ ಇಟ್ಕೊಂಡು ಈ ಥರ ಸ್ವಲ್ಪ ಹೊತ್ತು ಒಂದು ಕಡೆ ನಿಂತುಬಿಟ್ಟು ಡ್ಯಾನ್ಸ್ ಆಡ್ತಾ ಆಡ್ತಾ ಮುಂದೆ ಹೋಗ್ತಾರೆ. ಇನ್ನು ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ಕೊಡ್ತಾ ಇದ್ರು ಇವರು. ನೋಡಿ ಕೇಕ್ ಎಲ್ಲ ಹೆಂಗೆ ಮಕ್ಕಕ್ಕೆ ಬಲ್ಕೊತಾ ಇದ್ದಾರೆ ಅಂತ. ಕೇಕ್ ತಿನ್ನಕ್ಕೆ ತರ್ತಾರೋ ಅಥವಾ ಈ ಥರ ಬಲ್ಕೊಳಕ್ಕೆ ತರ್ತಾರೋ ಅರ್ಥನೇ ಆಗಲ್ಲ. ಇದ್ರ ಕತೆ ಬಿಡಿ. ನೋಡಿ ಎಷ್ಟೊಂದು ಜನ, ಇವ್ರಿಗೆ ಎಷ್ಟೊಂದು ಎನರ್ಜಿ ಅಂತ ಅಂದರೆ ಆರ್ಕೆಸ್ಟ್ರವ್ರಿಗೆ. ಇವಾಗ ಇಷ್ಟೊತ್ತಲ್ಲಿ ಸ್ಟಾರ್ಟ್ ಮಾಡಿರೋರು ಬೆಳಗ್ಗೆ 10 ಗಂಟೆ ಆದರೂ 8 ಗಂಟೆವರೆಗೂ ಈ ಜ್ಯೋತಿ ಎತ್ಕೊಂಡು ಬರೋವರೆಗೂ ಕೂಡ ಆಡ್ತಾನೆ ಇರಬೇಕಂತೆ ಇವರು. ಅಂದರೆ ಅಲ್ಲಲ್ಲಿ ಸ್ವಲ್ಪ ಹೊತ್ತು ನಿಂತುಬಿಟ್ಟು ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾರೆ. ನೋಡಿ ಸ್ವಲ್ಪ ಮುಂದೆ ಹೋಗೋದು ಮತ್ತು ಒಂದು ಹತ್ರ ನಿಲ್ಲೋದು, ಆ ಥರ ಸಾಂಗ್ಸ್ ಯಾವ್ದು ಬೇಕಾದರೆ ಇವರು ಹೇಳ್ದಂಗೆ ಊರವ್ರು ಹೇಳ್ತಾರಲ್ಲ, ಸೊ ಅದೇ ಆಗಿಬಿಟ್ಟು ಡ್ಯಾನ್ಸ್ ಆಡ್ತಾರೆ. ಇದೇ ನೋಡಿ ಚಾಂದಿನಿ ಗಾಡಿ ಅಂತ ಹೇಳ್ತಾರಂತೆ ಇದ್ರ ಹೆಸರು. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ಎಷ್ಟೊಂದು ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಅಂತ. ಜಾತ್ರೆ ಅಂತೂ ತುಂಬ ಸಖತ್ತಾಗಿತ್ತು. ಇಲ್ಲೊಂದು ಡ್ಯಾನ್ಸ್ ನೋಡಿ. ನೋಡೋದ್ರಲ್ಲ, ಇಲ್ಲಿ ತುಂಬ ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಬಟ್ ಸಾಂಗ್ ಪ್ಲೇ ಮಾಡಿದರೆ ಚೆನ್ನಾಗಿತ್ತು. ಬಟ್ ಕಾಪಿರೈಟ್ ಬರುತ್ತಲ್ವ, ಸಾಂಗ್ ಜಾಸ್ತಿ ಪ್ಲೇ ಮಾಡೋಕ್ಕಾಗಲ್ಲ. ಈ ಥರ ರಾತ್ರಿ ಎಲ್ಲ ಇವರು ಬೆಳಗ್ಗೆವರೆಗೂ ಕೂಡ ಆಡ್ತಾನೆ ಇರಬೇಕು. ಇವ್ರ ಜೊತೆಗೆ ಊರವರು ಕೂಡ ಸ್ವಲ್ಪ ಹೊತ್ತು ಆಡ್ತಾರೆ. ಇಲ್ಲಿ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ. ಇದಿನ್ನೂ ಸಾಂಗ್ಸ್ ಜೊತೆ ಕೇಳಿದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಗೊತ್ತಿರುತ್ತೆ ಅಲ್ವಾ, ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನೋಡಿ. ತುಂಬ ಚೆನ್ನಾಗಿದೆ. ಇದೇ ಥರ ರಾತ್ರಿ ಎಲ್ಲನೂ ಡ್ಯಾನ್ಸ್ ಮಾಡಬೇಕು ಇವರು. ನಾನು ಕೂಡ 3 ಗಂಟೆವರೆಗೂ ಏನೋ ನೋಡಿದೆ. ಆಮೇಲೆ ತುಂಬ ನಿದ್ದೆ ಬರ್ತಾಯಿತ್ತು. ಅದರಲ್ಲೂ ಬೇರೆ ನಿಂತ್ಕೊಂಡೇ ನೋಡಬೇಕಲ್ವ, ಕಾಲು ನೋವು ಕೂಡ. ಇನ್ನು ದಿಶಿತಾ ಬೇರೆ, ಅವಳನ್ನು ಎತ್ಕೊಂಡು ನೋಡಬೇಕು ಅಂದರೆ ಆಗಲ್ಲ. 3 ಗಂಟೆವರೆಗೂ ನೋಡಿ ಆಮೇಲೆ ಹೋಗ್ಬಿಟ್ಟು ಮಲ್ಕೊಂಡಿದ್ದು. ನೋಡಬೇಕು ಅಂತ ಆಸೆ ಇತ್ತು, ಬಟ್ ಆದರೆ ತುಂಬ ಹೊತ್ತು ನಿಂತ್ಕೊಂಡೇ ಇರೋಕ್ಕಾಗಲ್ವಲ್ಲ, ಅದರಿಂದ
ಇನ್ನು ಇದು ಬೆಳಗ್ಗೆ ವ್ಲಾಗು. ಇವಾಗ ಬೆಳಗ್ಗೆ 5 ಗಂಟೆ ಆಗಿದೆ ಟೈಮು. ಇವಾಗೆಲ್ಲ ಆರತಿ ಎಲ್ಲ ಎತ್ಕೊಂಡ್ಬಂದು ನಿಂತ್ಕೊಂಡಿದ್ದಾರೆ. ಇಲ್ಲೇ ಆಡ್ತಿದ್ದಾರೆ ಇನ್ನು ಡ್ಯಾನ್ಸ್ ಎಲ್ಲನೂ. ಹಿಂಗೆ ಡ್ಯಾನ್ಸ್ ಆಡ್ತಾ ಆಡ್ತಾ ದೇವಸ್ಥಾನದ ಹತ್ರ ತಗೊಂಡು ಹೋಗ್ತಾರೆ. ನೋಡಿ ಆರತಿ ಎಲ್ಲ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ತಂಬಿಟ್ಟಿಂದ ತುಂಬ ಕೆಲವರೆಲ್ಲ ಎತ್ಕೊಂಡ್ಬಂದು ನಿಂತ್ಕೊಂಡಿದ್ದಾರೆ. ಇನ್ನು ಕೆಲವ್ರು ಬರ್ತಾ ಇದ್ದಾರೆ. ನಾನು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೆ. ಬಂದು ಎಬ್ಬರಿಸಿದ್ರು, ಈ ಥರ ಎತ್ಕೊಂಡು ಹೋಗ್ತಿದ್ದಾರೆ ನೋಡಲಿ ಅಂತ ಹೇಳ್ಬಿಟ್ಟು. ನಾವು ಇನ್ನು ಮನೆಗೆ ಹೋಗಿ ಸ್ನಾನ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೇನೋ ದೇವಸ್ಥಾನ. ಕೆರೆ ಪಕ್ಕದಲ್ಲಿರೋದು ಗಂಗಮ್ಮ ದೇವ್ರಿಗೆ ಎಲ್ಲ ಜ್ಯೋತಿ ಇದೆಲ್ಲ ಅಂದರೆ ಆರತಿ ಮಾಡೋದು. ನಾವು ಬರೋ ಅಷ್ಟಿಗೆ ಆರತಿ ಎಲ್ಲ ಮಾಡಿಬಿಟ್ಟಿದ್ರು. ಇಲ್ಲೆಲ್ಲ ನೋಡಿ ಕೂತ್ಕೊಂಡಿದ್ದಾರೆ. ಇನ್ನು ನಾವು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಈ ಥರ ಇಲ್ಲಿ ಮೇಲೆ ಬೆಟ್ಟದ ಹತ್ರ ಇರೋದು ಗಂಗಮ್ಮ ದೇವರು. ಇದನ್ನೆಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ತೆಂಗಿನಕಾಯಿ ಎಲ್ಲ ಒಡೆದು ಇಲ್ಲೆಲ್ಲ ನೋಡಿ. ಇನ್ನು ನಾವು ಕೂಡ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಕೆಳಗಡೆ ಬಂದ್ವಿ. ಇವಾಗ ದೇವ್ರಿಗೆಲ್ಲ ಬಲಿ ಕೊಡ್ತಾ ಇದ್ದಾರೆ. ನಾವು ಪೂಜೆ ಎಲ್ಲ ಮಾಡಿದ್ದಾಯ್ತಲ್ವಾ. ಇವಾಗ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ನೋಡಿ ಎಷ್ಟೊಂದು ಕುರಿಗಳು ಪಾಪ ಇದೆಲ್ಲ ದೇವ್ರಿಗೆ ಬಲಿ ಕೊಟ್ಟಿರೋದು. ಇವಾಗ ಇನ್ನೂ ಸ್ವಲ್ಪ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಇದನ್ನೆಲ್ಲ ನೋಡ್ತಿದ್ರೆ. ಆದರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡಿ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಾರೆ ಅಂತ ಈ ಥರ ಮಾಡ್ತಿದ್ರೆ ಅವ್ರಿಗೆ ಸ್ವಲ್ಪ ಕೂಡ ಭಯನೇ ಇಲ್ಲ. ಇಲ್ಲಿ ನೋಡಿ ಒಂದು ಕುರಿನ ಕಟ್ ಮಾಡ್ತಾ ಇದ್ದಾರೆ. ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಬಲಿ ಎಲ್ಲ ಕೊಟ್ಟಿದ್ದಾಯಿತು. ಇನ್ನು ಕುರಿ ಇದೆಲ್ಲ ಕಟ್ ಮಾಡಿದ್ರಲ್ಲ ಅವ್ರವ್ರದ್ದು ಅವ್ರ ಚೀಲಕ್ಕೆ ಹಾಕ್ಕೊಂಡು ಎತ್ಕೊಂಡು ಹೋಗ್ತಿದ್ದಾರೆ.
ನೋಡಿ ಹೆಂಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅಯ್ಯೋ ಪಾಪ ಅನಿಸುತ್ತೆ ಇದನ್ನು ನೋಡಿದ್ರೆ. ಇನ್ನು ಇದೆ ನೋಡಿ ಈ ಊರು ಕೆರೆ. ಊರು ಸುತ್ತ ಬರೀ ಬೆಟ್ಟಗಳೇ ಇದೆ. ನೋಡೋಕ್ಕೊಂದ್ಸರ ಚೆನ್ನಾಗಿದೆ. ಬೇರೆ ಊರೇ ಕಾಣಿಸಲ್ಲ, ಬರೀ ಬೆಟ್ಟ ಗುಡ್ಡನೇ ಇದೆ. ಆದರೆ ಗಾಳಿನೇ ಬರಲ್ಲ, ತುಂಬ ಸೆಕೆ ಈ ಊರಲ್ಲಂತೂ. ನೋಡಿದ್ರಲ್ಲ ಈ ಊರಿನ ಜಾತ್ರೆ ಹೇಗಾಯಿತು, ಹೇಗಿತ್ತು ಅಂತ ಹೇಳ್ಬಿಟ್ಟು. ಇದೇ ಥರ ಡೈಲಿ ರೊಟೀನ್